ಅಮ್ಮ, ಇವಾಗ ನಾವಿಕ್ಕಿರೋ ಫಿಟ್ಟಿಂಗುಗೆ ಚೆನ್ನಾಗಿ ಜಗಳ ಆಡ್ತಾರೆ ನೋಡು. ಗಂಡ ಹೆಂಡತಿ ಇಬ್ರುನುವೆ ಚೆನ್ನಾಗಿ ಜಗಳ ಆಡ್ತಾರೆ. ನನ್ನ ಗಂಡ ಗ್ಯಾರಂಟಿ ನನ್ನ ನೆನಪಾಗ್ಬಿಟ್ಟು ನನ್ನ ತಕೆ ನೀ ವಾಪಸ್ ಬಂದೇ ಬರ್ತಾನೆ. ನೋಡ್ತಾ ಇರು, ಈಗ ತಾನೇ ಹೋಗೋನ್ ಮನೆ ಒಳಗಡಿಕೆ. ಆ ಈಗ ಜಗಳ ಶುರುವಾಯ್ತದೆ ನೋಡು, ಹೆಂಗ್ ಜಗಳ ಆಡ್ತಾರೆ ಅಂತ ಹೇಳಿದ್ರೆ. ಅಮ್ಮ, ಅವಳು ಫಸ್ಟ್ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ಕೊತಾಳೆ. ಆಮೇಲೆ ಅವನು ಅಷ್ಟೇ, ನೀನು ಕಟ್ಕೊಂಡು ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹಂಗೇನಿ ಅವನು ಜಗಳಕ್ಕೆ ಬೀಳ್ತಾನೆ. ಹ್ಞೂ ಮಗಳೇ, ನೋಡೋಣ ಸುಮ್ಮನಿರು. ಅದಕ್ಕೆ ತಾನೇ ನಾವು ಇಲ್ಲಿ ಕಾಯ್ಕೊಂಡು ಕುಂತಿರೋದು. ನೋಡೋಣ ಇರು, ಏನು ಮಾಡ್ತಾರೆ, ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಇಷ್ಟಕ್ಕೆ ನೀನು ಇವ್ರನ್ನ ಬಿಡಬಾರ್ದು. ನಾನು ಅದಕ್ಕೆ ಅಲ್ವಾ ಬಂದ ಬಂದ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದು. ಈಗ ಎಷ್ಟು ಖುಷಿ ಆಯ್ತದೆ ನನಗೆ ಅಂದರೆ, ಆನಂದ ಪರಮಾನಂದ ಪರಮಾನಂದ. ಮಗಳೇ ಇರು, ನೋಡೋಣ. ಅಮ್ಮ, ವಿಡಿಯೋ ಮಾಡ್ಕೊಳ್ಳೋಣ ಜಗಳಾಡೋದನ್ನ. ನನಗಂತೂ ನೋಡಿ 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 ನೋಡೋಕ್ಕೇನೆ ಸಂದ ಕಣಮ್ಮ. ಬೊಲ್ಲಿ ಖುಷಿ ಆಯ್ತದೆ ಕಣಮ್ಮ ನನಗಂತೂ. ನೋಡಕ್ಕಂತೂ ಸ್ಯಾನೆ ಖುಷಿ ಆಯ್ತದೆ ನನಗಂತೂ. ಏ ಸುಮ್ಕಿರು, ಯಾರಿಗೆ ತೋರಿಸ್ಬೇಕು ಅವ್ರು ಜಗಳಾಡೋದನ್ನ? ನಾವು ತಾನೇ ನೋಡ್ಬೇಕಾಗಿರೋದು. ಸುಮ್ಕಿರು, ಏನು ರೆಕಾರ್ಡ್ ಮಾಡ್ಕೊಬೇಡ. ಸುಮ್ಮನೆ ಏನೋ ಮಾತಾಡ್ಕೊಂಡು ನಿಂತಿದೀವಿ ಅನ್ನೋ ನಿಂತ್ಕೊಳ್ಳೋಣ. ಜಗಳ ಆಡ್ತಾರೋ ಇಲ್ವ ಅಂತ ನೋಡೋಣ. ಶಾಂತ, ಯಾಕೋ ಇವತ್ತು ಅಲ್ಲಿ ಬಟ್ಟೆ ಅಂಗಡಿನಾಗೆ ಕೆಲಸ ಶಾನೆ ಆಗೋಯ್ತಾ? ಒಂಥರ ತಲೆನೋವು ಬಂದ್ಬಿಟ್ಟೈತೆ ನನಗಂತೂ. ಹೋಗ್ಬಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಬಿಟ್ಟು ಬರ್ತೀಯಾ? ಸ್ವಲ್ಪ ಮುಖ ತೊಳ್ಕೊಂಬಿಟ್ಟು ಬಂದು ಕೂತ್ಕೊತೀನಿ. ನನಗಂತೂ ವಿಪರೀತ ಅಂದರೆ ವಿಪರೀತ ತಲೆನೋವು ಬಂದ್ಬಿಟ್ಟೈತೆ ನನಗಂತೂ. ಅಪ್ಪ, ತಡ್ಕೊಳಕ್ಕೆ ಆಗ್ತಿಲ್ಲ ತಲೆನೋವು. ಹ್ಞೂ, ಸರಿ ಸರಿ ಆಯಿತು. ಏನದು, ಯಾರೋ ನಿಂತ್ಕೊಂಡಂಗೋರಲ್ಲ ಅಲ್ಲಿ? ಅಯ್ಯೋ ಶಿವನಿ, ಈ ಮನೆಯಾಳಿಗಳು ಯಾಕೆ ಇಲ್ಲಿ ನಿಂತ್ಕೊಂಡವ್ರು? ನಮ್ಮ ಮನೆ ಮುಂದೆ ನಿಂತ್ಕೊಂಡು ಏನು ಮಾಡ್ತಾವ್ರಿ ಮನೆಯಾಳಿಗಳು? ನಿಂತ್ಕೊಂಡು ಸುಮ್ಕೇನೇನಿಯಾ? ಏನು ಮಾಡ್ತಾವ್ರೆ? ನಮ್ಮನೆ ಕಡೆ ಏನಿಯಾ ನೋಡ್ಕೊಂಡು ನಿಂತಿದ್ದಂಗೆ ಅವ್ರೆ? ಓಹೋ, ಆಗಲೇ ಫಿಟ್ಟಿಂಗ್ ಇಕ್ಕಿದ್ರಲ್ಲ, ನಾನು ನನ್ನ ಗಂಡ ಜಗಳ ಮಾಡ್ಕೊತೀವೋ ಇಲ್ಲ ಖುಷಿಯಾಗಿರ್ತೀವೋ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕೇಳಿಸ್ಕೊಳಕ್ಕೆ ನಾವು ನಿಂತ್ಕಿಂತವ್ರ ಅಂತ ಹೇಳ್ಬಿಟ್ಟು. ಎಂಥ ಜನ ಇರ್ತಾರೆ, ಇಂಥ ಮನೆಯಾಳ ಜನನ ನಾನಂತೂ ಎಲ್ಲೂ ನೋಡಿಲ್ಲ ಕಣಪ್ಪ. ಇಲ್ಲೇನೇ ನೋಡ್ತಿರೋದು ನಾನಂತೂ. ಎಂತೆಂಥ ಜನ ಇರ್ತಾರೆ ಅಂತ ಹೇಳಿದ್ರೆ, ಥೂ, ಇವ್ರ ಮನೆ ಕೈಯಾಗೋಗ. ಓ, ನಾನು ನನ್ನ ಗಂಡಂತಾಗ ಇವಾಗ ಕಿತ್ತಾಡನಿ ಅಂತ ಅಂದ್ಕೊಂಡಿದ್ದೆ. ಏನು ಕೊಡಿಸ್ದೆ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಮನೆಯಾಳಿಗೆ ಈಚೆ ಕಡೆ ಇವ್ರೆ ಅಂತ ಹೇಳಿದ್ರೆ, ನಾನು ನನ್ನ ಗಂಡ ಕಿತ್ತಾಡಿದ್ರೆ ಇವ್ರಿಗೆ ಖುಷಿಯಾಗೋದು, ನಮಗೆ ದುಃಖ ಆಗೋದು. ಏನೇ ಆಗಲಿ, ಈ ಬಡ್ಡಿಗಳಿಗೆ ಹೆಂಗೆ ಹೊಟ್ಟೆ ಉರಿಸ್ತೀನಿ ನೋಡಿ, ಸರಿಯಾಗಿ ಹೊಟ್ಟೆ ಉರಿಸ್ತೀನಿ. ಏನನ್ನ ಮಾಡಬೇಕಲ್ಲ ಹೊಟ್ಟೆ ಉರ್ಸೋಕ್ಕೆ. ಇರು, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನಮ್ಮನೆ ಮುಂದೆ ನಿಂತ್ಕೊಂಡಿದ್ದೀರಾ ಅಂತಂದರೆ ಜಗಳ ನೋಡೋಕ್ಕೆ ನಿಂತ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತೈತೆ. ಏನು ಗೊತ್ತಾಗ್ದಿರಾ ಅಂತ ಅಮಾಯಕಿ ನಾನೇನಲ್ಲ. ಈ ಶಾಂತಮ್ಮಂಗೆ ಓದು ಬರಹ ಇಲ್ದಂಗೆ ಇರ್ಬೋದು, ಆದರೆ ಜ್ಞಾನ ಸಂದಕ್ಕೇನಿ ಐತೆ. ಏನಂತ ಅನ್ಕೊಂಬಿಟ್ಟಿರೋದು? ಏನು ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟವ್ರ ಇವ್ರಿಗೆ? ಮಾಡ್ತೀನಿ ನೋಡು, ಇನ್ನೂ ಸಣ್ಣ ಉರ್ಸೆ ಕೊಳ್ಸೋದು ಇವ್ರಿಗೆ. ನಾನು ನನ್ನ ಗಂಡ ಕಿತ್ತಾಡೋದ? ಸಾಧ್ಯನೇ ಇಲ್ಲ. ಇವರಿಂದ ನಾವೇ ಕಿತ್ತಾಡ್ಕೋಬೇಕು? ಕಿತ್ತಾಡಕ್ಕಂತೂ ಸಾಧ್ಯ ಇಲ್ಲ ಬಿಡು. ಶಾಂತ, ಬೇಗ ತಗೊಂಡ್ ಬಾ. ಇನ್ನೂ ಆಗ್ಲಿಲ್ವಾ ನಿನ್ ಕಾಫಿ? ಆಯ್ತು ರೀ ಮಗಳೇ. ಇನ್ನು ಇಬ್ರು ಕಿತ್ತಾಡ ಧ್ವನಿ ಕೇಳಿಸ್ತಾನೆ ಇಲ್ವಲ್ಲ? ಹೊಸಿ ಜೋರ ಕಿತ್ತಾಡ್ತಾರೆ ಅನಿಸ್ತದೆ. ಒಳಗಡೆಗೆ ಹೋಗಿ ಬಗ್ ನೋಡೋಕ್ಕಾಗಲ್ಲ ಅವ್ರು ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಆದರೆ ಧ್ವನಿ ಮಾತ್ರ ಕೇಳಿಸ್ಕೋಬೋದು. ನಾನು ಚೂರು ಹತ್ರಕ್ಕೆ ಹೋಗೋಣ ಬಾ, ಕೇಳಿಸ್ತದೇನೋ. ಅಮ್ಮೋ, ಎಲ್ಲ ಧ್ವನಿ ಈಚೆ ಕಡೆನೇ ಕೇಳಿಸ್ತಾ ಐತೆ. ಇನ್ನು ಅದ್ರಾಗ ಇನ್ನೇನು ಮಾಡ್ತೀಗೆ? ಅಲ್ಲಿ ಕಾಪಿ ಮಾಡ್ಕೊಡು ಅಂತ ಕೂಗಿದ್ ಕೇಳಿಸ್ಕೊಂಡಿಲ್ವೇ? ಈಗ ನೋಡವಳು ಕಾಪಿನೂ ಮಾಡ್ಕೊಡಕ್ಕಿಲ್ಲ, ಏನು ಮಾಡ್ಕೊಡಕ್ಕಿಲ್ಲ. ನೋಡ್ತಿರು, ಮಕ್ಕುಗಿತ್ತಾಳು ನೋಡಿ ಬಂದ್ಬಿಟ್ಟು ಇವಾಗ ಶುರು ಮಾಡ್ಕೊತಾಳೆ. ನನ್ನ ಗಂಡ ಇವಾಗ ವಿಪರೀತ ವಾಪ ಮಾಡ್ಕೊಂಡು ಹೆಂಗೆ ಆಡ್ತಾನೆ ಅಂತ ನೋಡ್ತಿರು. ಶಾಂತ, ಇನ್ನು ಎಷ್ಟೊತ್ತು ಕಾಫಿ? ನನಗಂತೂ ತಲೆಯೆಲ್ಲ ಚಿಟ್ಟಿಡಿತೈತೆ. ಅಯ್ಯೋ ಅಪ್ಪ, ಅಲ್ಲಿಯ ಕೆಲಸ ಕಾರ್ಯ ಸಾಕಾಗೋಗ್ಬಿಟ್ಟೈತೆ. ನೋಡಮ್ಮ, ಕಾಫಿ ಮಾಡ್ಕೊಡ್ತಿಲ್ಲ ಅವಳು, ಎಲ್ಲೋ ಮುನಿಸ್ಕೊಬಿಟ್ಟವಳೆ ಅಂತ ಅನ್ನಿಸ್ತದೆ. ಈಗ ನೋಡ್ತಾ ಇರು. ಎಲ್ಲಮ್ಮ, ಏನು ಸೌಂಡೇ ಬತ್ತಿಲ್ಲ? ಬತ್ತದೆ ಇರು. ರೀ, ಅಯ್ಯೋ, ನೀವು ತಲೆ ಚಿಟ್ಟಿಡಿತದೆ ಅಂತಂದ್ರೆ ನಿಮ್ದೊಳೆ. ಸರಿ ಬರ್ರಿ, ನಿಮಗೆ ತಲೆ ಮಸಾಜ್ ಮಾಡ್ಲಾ? ತಲೆನೋವೆಲ್ಲ ಕಮ್ಮಿ ಆಯ್ತದೆ. ಇದೇನೇ ಮಗಳೇ, ಕಿತ್ತಾಡ್ತಾರೆ ಅಂತ ಅನ್ಕೊಂಡ್ರೆ ಮಸಾಜ್ ಮಾಡ್ಲಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವಳಲ್ಲ ಗಂಡನ. ಇವ್ರೇನು ಕಿತ್ತಾಡಕ್ಕಿಲ್ವಾ? ಈಗ ಕೇಳಿಸ್ಕೊಂಡಿದ್ರಮ್ಮ ನಿಧಾನಕ್ಕೆ. ಇನ್ನೂ ಮಸಾಜ್ ಮಾಡ್ಲಾ ಅಂತ ವ್ಯಂಗ್ಯವಾಗಿ ಏನಾರ ಕೇಳವಳೇನೋ ಗೊತ್ತಾಯ್ತದೆ ಇರು. ರೀ, ನಿಮ್ಮನ್ನೇ ಕೇಳ್ತಿರೋದು, ಮಸಾಜ್ ಮಾಡ್ಲಾ ಅಂತ ಹೇಳ್ಬಿಟ್ಟು. ಯಾಕೆ, ಎಂಟಿಯಾದವಳು ಮಸಾಜ್ ಮಾಡಬಾರ್ದು ಅಂತ ಏನಾದರೂ ಆಯ್ತಾ? ನೀವು ನಿಧಾನಕ್ಕೆ ಕಾಫಿನ ಕುಡಿತಾ ಇರಿ. ನಾನಂತೂ ನಿಧಾನಕ್ಕೆ ನಿಮ್ಮ ತಲೆನ ಮಸಾಜ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಗಂತೂ ಹಾಯಾಗಿ ನಿದ್ದೆ ನೆನೆಯ ಬಂದ್ಬಿಡ್ತದೆ ಗೊತ್ತಾ? ತಗೊಳ್ಳಿ, ನೀ ಕಾಫಿ ಕುಡಿಕೊಂಡು ಕಡಿಕ ತಿರ್ಕೊಳ್ಳಿ. ನಾನು ಹಂಗೆ ನೀಟಾಗೆ ನಿಮ್ಮ ತಲೆಯೆಲ್ಲ ಮಸಾಜ್ ಮಾಡ್ತೀನಿ. ಸರೋಯ್ತದೆ. ಇದೇನು ಮಗಳೇ, ಇದೇನೇ ನೈಸಾಗೆ ಮಾತಾಡ್ತಿದ್ದಂಗೆ ಅವಳೆ? ನನಗಂತೂ ಸ್ಯಾನೆ ಹೊಟ್ಟೆ ಉರಿತೈತೆ. ಅಲ್ಲ, ಜಗಳ ಮಾಡ್ಕೊತಾಳೆ ಅಂತಂದಲ್ಲ, ಇಷ್ಟೊತ್ತು ಜಗಳನೇ ಆಡಲಿಲ್ಲ, ಕಾಫಿನೂ ಮಾಡ್ಕೊಂಡು ಹೋದ್ಲು. ಇವಾಗ ನೋಡಿದ್ರೆ ಅದು ಎಂಥದೋ ಇದು ಮಾಡ್ತೀನಿ ಅಂತ ಬೇರೆ ಹೇಳ್ತಾವಳು, ಮಸಾಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಕೇಳಿಸ್ಕೊತಾ ಇಲ್ವಾ ನೀನು? ಅವಳು ಬಾಕ್ಲು ತೆಗ್ದಾಕೇನಿ ಅವಳೆ. ಕೇಳಿಸ್ತಾ ಇತ್ತು ಇಲ್ಲಿ ಗಂಟನೂ. ಏನೇ ಹೇಳು ಶಾಂತ, ನಿನ್ನಂತ ಹೆಂಡ್ತಿನ ಪಡ್ಯಕ್ಕೆ ನಾನು ದೇವರಣೆಗುನ್ವೆ ಪುಣ್ಯ ಮಾಡಿದ್ದೇ ಅಂತ ಅನ್ನಿಸ್ತದೆ ನಾನಂತುನ್ವೆ. ಎಂಥ ಒಳ್ಳೆ ಹೆಂಡ್ತಿ ನೀನಂತುನ್ವೆ. ಹಬ್ಬಬ್ಬ, ಈಗಿನ ಕಾಲದಾಗ ಹೆಂಡ್ತಿಗಳು ಕಾಫಿ ಮಾಡ್ಕೊಂಬಿಟ್ಟು ಬಂದು ಕೊಡೋದೇನೇ ದೊಡ್ಡ ವಿಷಯ. ಅಂಥದ್ರಾಗ ನೀನು ಪಾಪ ನೀನು ಹೋಗಿ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ಬರ್ತೀಯ. ಅಂಥದ್ರಾಗ ನೀನು ನೋಡು, ಮಸಾಜ್ ಮಾಡ್ತೀನಿ ಅಂತೀಯ. ಅಲ್ಲಿ ಬೇರೆ ನಿನಗೆ ಕೆಲಸ ಶಾನೆ ಇರ್ತದೆ, ಆ ಕೆಲಸ ಬೇರೆ ನೋಡ್ಕೋಬೇಕು. ಜೊತೆಗೆ ಪಾಪ ಇಲ್ಲಿ ನನಗೂ ಮಸಾಜ್ ಮಾಡ್ತೀನಿ ಅಂತ ಹೇಳ್ತಿರ್ತೀಯ. ಅಯ್ಯೋ, ಏನು ಬೇಡ, ಕಾಫಿ ಒಂದು ಕೊಡು ಸಾಕು. ರೀ,
ನಿಮ್ಮಂಥ ಗಂಡನ ಪಡೆಯೋಕ್ಕೆ ನಾನು ಏಳೇಳಲ್ಲ, ಅಯ್ಯೋ 77 ಜನ್ಮದ ಪುಣ್ಯ ಮಾಡಿದೀನಿ ರೀ. ಅಯ್ಯೋ ನಿಮ್ಮ ಸೇವೆ ಮಾಡಿದ್ರೆ ನನಗೇನು ತಪ್ಪು ಅಂತ ಅನ್ಸೋದಿಲ್ಲ ರೀ. ನನಗೆ ಎಷ್ಟು ಕಷ್ಟ ಇದ್ರೂ ನಿಮ್ಮ ಸೇವೆ ಮಾಡಿದ್ರೆ ನನಗೇನೋ ಒಂಥರ ಆನಂದ ಸಿಗ್ತದ್ರಿ. ಗೊತ್ತೇನ್ರಿ, ನನಗದೇನೋ ಗೊತ್ತಿಲ್ಲಪ್ಪ, ನಿಮ್ಮ ಸೇವೆ ಮಾಡ್ತಾ ಇದ್ರೆ ಆಗ ಖುಷಿನೇ ಬ್ಯಾರೆ ನನಗೆ. ಅಲ್ಲಿ ಎಷ್ಟನ ಕೆಲಸ ಮಾಡ್ಬಿಟ್ಟು ಬರಲಿ ರೀ. ನಿಮ್ಮ ಜೊತೆ ಕುತ್ಕೊಂಡು ಮಾತಾಡಿ ನಿಮ್ಗೆ ಏನಾರ ಸೇವೆ ಮಾಡ್ತಾ ಇದ್ರೆ ನನಗೆ ಆ ಕಷ್ಟ ಎಲ್ಲ ಮರ್ತೋಗ್ಬಿಡ್ತದ್ರಿ. ದೇವ್ರಾಣೆಗೂ ನಾನೇನು ಸುಳ್ಳು ಹೇಳ್ತಿಲ್ಲಪ್ಪ. ಅಮ್ಮ, ನಾನು ಮಾಡಿದ ಪಿಲಾನೆಲ್ಲ ಉಲ್ಟಾಯ್ತಾ ಇದ್ದಂಗೈತೆ. ಕಿತ್ತಾಡ್ತಾರೆ ಅಂತ ಅವಾಗಿಂದ ಕಾಯ್ಕೊಂಡಿದೀವಿ. ಕಿತ್ತಾಡ್ತಾನೆ ಇಲ್ವಲ್ಲ ಈ ಬಡತದವು. ಇನ್ಯಾವಾಗ ಕಿತ್ತಾಡ್ತಾರೆ? ಬಟ್ಟೆ ಬಿಸಿ ಯಾವಾಗ ಎತ್ತುತ್ತಾರೆ? ಒಂದು ಅರ್ಥ ಆಯ್ತಿಲ್ವಲ್ಲ. ಮಗಳೇ, ಇವಳು ಮೊದಲು ನೈಸ್ ಮಾಡ್ತಾಳೆ, ಆಮೇಕಿಂದ ನೋಡು ನೈಸ್ ಮಾಡ್ಬಿಟ್ಟು ಆಮೇಕಿಂದ ಶುರು ಮಾಡ್ತಾಳೆ ನೋಡು. ನೋಡಿವಂತೆ ಸುಮ್ಕಿರು. ಮೊದಲು ಹೆಂಗಸ್ರು ಹಂಗೇನಿಯ, ಫಸ್ಟು ನೈಸ್ ಮಾಡ್ತಾರೆ, ಆಮೇಕಿಂದ ಜಗಳ ತೆಗೆದು ಜಗಳವ ಶುರು ಮಾಡ್ತಾರೆ. ಅದೇನೇ ಒಂದೊಂದು ಹೆಣ್ಮಕ್ಳು ಡೈರೆಕ್ಟಾಗಿ ಏನೇ ಜಗಳ ಮಾಡ್ತಾರೆ, ಒಂದೊಂದು ಹೆಣ್ಮಕ್ಳು ಡೈರೆಕ್ಟಾಗಿ ಎಲ್ಲನೂ ಜಗಳ ಮಾಡೋಕ್ಕಿಲ್ಲ. ಅವರು ನಿಧಾನಕ್ಕೇನೆಯ ಜಗಳ ತೆಗಿತಾರೆ. ಕೇಳಿಸ್ಕೊಳ್ಳೋಣ ಸುಮ್ಕಿರು. ಏನು ಅಂತ ಹೇಳ್ಬಿಟ್ಟು ರೀ, ಈಗ ನಿಮಗೆ ಹಾಯ್ ಅಂತ ಅನ್ನಿಸ್ತೈತೆ ತಾನೇ ನಾನು ಮಸಾಜ್ ಮಾಡ್ತಿರೋದಕ್ಕೆ? ಅಬ್ಬಬ್ಬಬ್ಬಾ! ಶಾಂತ, ಶಾಂತ, ಸ್ವರ್ಗಕ್ಕೆ ಮೂರೇ ಗೇಣು ಶಾಂತ. ಅಬ್ಬಬ್ಬಬ್ಬಾ! ಹಿಂಗೆ ಮಸಾಜ್ ಮಾಡೋ ಒಂದು ಹೆಂಡ್ತಿ ಸಿಕ್ಬಿಟ್ರೆ ಏನು ಬೇಕು ಹೇಳಿ ನಂಗೆ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿದ್ಯಾ ನೀನಂತೂನುವೆ. ಮಾಡು 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 ಮಾಡು, ನೀಟಾಗಿ ಮಸಾಜ್ ಮಾಡು. ಲೇ ಬಿತ್ರಿ, ತೇಜ, ನನ್ನ ಗಂಡ ನಾನು ಕಿತ್ತಾಡೋದನ್ನ ನೋಡೋಕೆ ಕಾಯ್ಕೊಂಡಿದ್ಯಲ್ವಾ? ಕಾಯ್ಕೊಂಡೇ ಇರು, ಸಂಜೆ ಗಂಟ ಕಾಯ್ಕೊಂಡು ಸಾಯಿ ನೀನು. ನಾನು ಮಾತ್ರ ಕಿತ್ತಾಡಲ್ಲ, ಅದು ಏನಾರ ಹಾಕೊಂಡೋಗ್ಲಿ. ನನಗೂ ಲಕ್ಷ್ಮೂ ಅಕ್ಕ ಎಲ್ಲ ಹೇಳ್ಬಿಟ್ಟು ಕಳ್ಸೈತೆ. ಕಿತ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಇವತ್ತು ಸಂಜೆ ಗಂಟ ಕಾಯ್ಕೊಂಡು ನಿಂತ್ಕೊಳ್ಳಿ ಬಿತ್ರಿ. ನೀನು ಸಂಜೆ ಗಂಟ ನಿಂತ್ಕೊಂಡ್ರು ನಾವಿಬ್ರು ಜಗಳ ಅಂತೂ ಆಡೋಕ್ಕಿಲ್ಲ. ನನ್ನ ಗಂಡನ ಹೆಂಗೆ ಆಡ್ಕೋಕೆ ತಗೊಬಿಟ್ಟು ಬರಬೇಕು ಅಂತ ನನಗೆ ಗೊತ್ತು. ಕಿತ್ತಾಡೇನಿ ಜಗಳ ಮಾಡ್ಕೊಂಡೇನಿ ಆಡ್ಕೋಕೆ ತಗೊಬಿಟ್ಟು ಬರಬೇಕು ಅಂತ ಏನೂ ಇಲ್ಲ. ನಾನಂತೂ ಹಂಗೆ ಬುದ್ಧಿವಂತಿಕೆಯಿಂದನೇ ಆಡ್ಕೋಕೆ ತಗೊಬಿಟ್ಟು ಬರ್ತೀನಿ, ನೋಡ್ತಾ ಇರು. ನನಗೆ ಯಾಕೋ ಇವ್ರು ಜಗಳ ಆಡಂಗೆ ಕಾಣೆ. ಏನೋ ಪಿಸ ಅಂತ ಜಗಳ ಮಾಡ್ಕೊತಾವ್ರ ಅಂತ. ಯಾರನ್ನ ಪಿಸ ಅಂತ ಜಗಳ ಮಾಡ್ಕತ್ತಾರ ನಮ್ಮ? ಇದು ಒಳ್ಳೆ ಸಂದ ಕೇಳ್ತೀನಿ ನೀನಂತುನ್ವೆ. ಜೋರಾಗಿ ಜಗಳ ಆಡತ್ತಾನೆ, ಪಿಸ ಅಂತ ಯಾಕೆ ಆಡ್ತಾರೆ ರೀ? ನಿಮ್ಗೋಸ್ಕರ ಒಂದು ಹಾಡು ಹೇಳ. ಲೇ, ಬಾಕ್ಲು ಬೇರೆ ತೆಗ್ದಾಕಿದ್ಯಾ. ಮಾತಾಡೋದೆಲ್ಲ ಈಚೆ ಕಡೆ ಕಣ ಕೇಳಿಸ್ತಿರ್ತದೆ. ದಾರಿಗೆ ಹೋಗೋರು ಏನು ಅನ್ಕೊಳಕ್ಕಿಲ್ಲ ಹೇಳು. ಏನಾರ ಅನ್ಕೊಳ್ಳಿ ಬಿಡಿ, ನಾವೇನಂತ ಎಪ್ ಕೆಲಸ ಮಾಡ್ತಿದೀವಿ. ಅಯ್ಯೋ, ನಿಮ್ಗೋಸ್ಕರ ಒಂದು ಹಾಡು ಹೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ನನಗೂ ಅಷ್ಟೇ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಅಯ್ಯೋ 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 ಅಯ್ಯೋ, ನನ್ನ ಗಂಡ ಹಾಡು ಬೇರೆ ಹೇಳ್ತಾವ್ನಿ. ಇವ್ರಿ ಜನ್ಮದ ಕಿತ್ತಾಡಕ್ಕಿಲ್ವೇನೋ. ಎಷ್ಟು ಹುಳಿ ಹಿಂಡಿದ್ರು ಮೊಸರು ಆಯ್ತಾನೆ ಇಲ್ವಲ್ಲಮ್ಮ. ಏನು ಮಾಡೋದು? ಇದಕ್ಕಿನ್ನೂ ಬೇರೆ ಏನಾರ ಮಾಡೋಕೆ ಆಯ್ತಾನೆ ಇಲ್ಲ ನನಗಂತೂ. ಅಲ್ಲ, ಅವಳು ಮುಂದೆ ಅಷ್ಟೆಲ್ಲ ಉರ್ಸಿದ್ರು ಸಿಟ್ಟು ಮಾಡ್ಕೊಂಡ್ರು ಅವಳು ನೋಡಮ್ಮ, ಒಂದು ಚೂರು ಜಗಳ ಆಡ್ತಿಲ್ಲ. ನಾನೇನಾರ ಆಗ್ಬಿಟ್ಟಿದ್ರೆ ಮೆಟ್ ತಗೊಂಡು ಹೊಡ್ಬಿಡ್ತಿದ್ದೆ ನನ್ನ ಗಂಡಂಗೆ. ಎಂಥ ಕೆಲಸ ಮಾಡಿದ್ಯಲ್ಲ ಬೇವರ್ಸಿ ಅಂತ ಹೇಳ್ಬಿಟ್ಟು. ಇವಳು ಯಾಕಮ್ಮ ನೈಸಾಗಿ ಸುಮ್ಕೇನಿ ಅವಳೆ? ಇರೇ ಮಗಳೇ ಇರೇ, ಜಗಳ ಆಡ್ತಾರೆ ನೋಡೋಣ ಇರೇ. ಅಯ್ಯೋ, ಆತರಿಗೆ ಟಾಂಚನೆ ಆಡ್ದಂಗೆ ಆಡ್ಬೇಡ ಇರೇ. ಮಹಾರಾಜ ರಾಜನೂ ಇವನು, ಮನ ಬೆಳಗ ಸೂರ್ಯನೂ ಇವನು, ಅಪರೂಪ ಗುಣದವ, ಪದಗಳಿಗೆ ಸಿಗದವ, ಪದಗಳಿಗೆ ಸಿಗದವ, ಶ್ರೀರಾಮಚಂದ್ರನ ಮರುಜನ್ಮ ಇಲ್ಲಿದೆ, ಕಣ್ಣ ತುಂಬ ಕರಗೋ ಗುಣ, ಇವ ಕರುಣೆಯ ಬೃಂದಾವನ, ಮಹಾರಾಜ ರಾಜನೂ ಇವನು, ಮನ ಬೆಳಗ ಸೂರ್ಯನೂ ಇವನು, ಅಪರೂಪ ಗುಣದವ, ಪದಗಳಿಗೆ ಸಿಗದವ, ಪದಗಳಿಗೆ ಸಿಗದವ. ಶಾಂತ, 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 ದೇವ್ರಣೆ ನಿನ್ನಂತ ಹೆಂಡ್ತಿನ ಪಡೆಯೋಕ್ಕೆ ನಾನು 7 ಜನ್ಮದ ಪುಣ್ಯನೇ ಮಾಡ್ಬಿಟ್ಟಿದ್ದೀನಿ ಬಿಡಮ್ಮ. ಎಷ್ಟು ಚೆನ್ನಾಗಿ ಆಡಿರ್ತೀಯ ನಿಜವಾಗೂ. ನಾನಂತೂ ನಿನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ತುಂಬಾನೇ ಇಷ್ಟಪಡ್ತೀನಿ. ಹಾಳಾಗೋಗ, ನಾನು ಇಕ್ಕಿರೋ ಬೆಂಕಿ ಹತ್ಕಂಡೇ ಇಲ್ಲ ಕಣಮ್ಮ, ಹತ್ಕಂಡೇ ಇಲ್ಲ. ಇವ್ರಿಗೆ ಇಷ್ಟಿಷ್ಟಕ್ಕೆಲ್ಲ ಆಗಿ ಬರೋದೇ ಇಲ್ಲ ಅಂತ ಅನ್ನಿಸ್ತದೆ. ನೋಡ್ದೆ ಇವಳು ಏನು ಕಿತ್ತಾಡ್ದಿದ್ದಂಗೆ ಹೆಂಗೆ ನೈಸ್ ಮಾಡ್ಕೊಂಡು ಹೆಂಗೆ ಅವಳೆ ಅಂತ ಹೇಳ್ಬಿಟ್ಟು ಈ ದರಿದ್ರ ನೋಡಕ್ಕೆ ನಾವು ಅವಾಗಿಂದ ಇಲ್ಲಿ ನಿಂತ್ಕೋಬೇಕಿತ್ತ? ನಾವು ಕಣ್ ಕಿತ್ತಾಕೊಂಡು ಕಿವಿ ಕಿತ್ತಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಾ? ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಜಗಳ ಮಾಡ್ಕೊತಾರೆ, 100% ಜಗಳ ಮಾಡ್ಕೊತಾರೆ ಅಂತ ನೀನೇ ಹೇಳಿದ್ದು. ಇಲ್ಲಿ ನೋಡಿದ್ರೆ ಕಿಸ್ಕೊಂಡು ಹಾಡು ಹೇಳ್ಕೊಂಡು ಕುಂತವ್ರು ಇಬ್ರು ದರಿದ್ರು ಬಡತದವು. ಇವ್ರಿಗೇನು ಕಿತ್ತಾಡ ಮನ್ಸೇನಿಯ ಬರೋಕ್ಕಿಲ್ವಾ ಏನು ಅಂತ. ಅಲ್ಲ, ನನಗೆ ಸೀರೆ ಕೊಡ್ಸವನಿ ಅಂತ ಹೇಳಿದ್ರು ಯಾಕೆ ಇವರಿಬ್ರು ಜಗಳ ಆಡಿಲ್ವಲ್ಲ? ನೀನು ಗೊತ್ತಿರೋ ಅಷ್ಟೇ ನನಗೂ ಗೊತ್ತಿರೋದು. ನನಗೇನಾದ್ರು ಕನ್ಸ್ಬಿದ್ದಿರ್ತದ ಅವರಿಬ್ರು ಯಾಕೆ ಇದು ಮಾಡ್ಕೊತಾ ಇಲ್ಲ, ಕಿತ್ತಾಡ್ತಿಲ್ಲ ಅಂತ ಹೇಳ್ಬಿಟ್ಟು? ಈಗ ನಾನೇನ ಹೋಗ್ಬಿಟ್ಟು ಕಿತ್ತಾಡು 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 ಅಂತ ಹೇಳಕ್ಕಾಯ್ತದ? ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ನೀನಂತೂ. ಕಿತ್ತಾಡೋದು ಪತಾಡೋದು ಏನೂ ಇಲ್ಲ, ಸುಮ್ಕಿರ್ ನೀನು. ತಿಕ್ಲಂಗೆ ಆಡ್ಬೇಡ. ನೋಡೋಣ, ಒಂದು 10 ನಿಮಿಷ ನೋಡೋಣ, ಹೋಗೋಣ. ಬೇರೆ ಪಿಲಾನ್ ಮಾಡಿದ್ರಾಯ್ತು. ಇವ್ರೇನು ಕಿತ್ತಾಡಂಗೆ ಕಾಣೆ, ನನಗಂತೂ ತಲೆ ಕೆಟ್ಟೋಯ್ತು. ಇವ್ರಿಗೆ ನಾವು ಬರೋಕ್ಕಿಂತ ಮುಂಚೆನೇ ಕಿತ್ತಾಡ್ಬಿಟ್ಟಿದ್ರ ಅಂತ. ಅವ್ನ ಹಿಂದೆನೇ ಬಂದಿದ್ದೀವಿ ನಾವು, ನಿನ್ನ ಗಂಡನ ಹಿಂದೆನೇನಿಯ? ಕಿತ್ತಾಡೋದಿನ ಎಲ್ಲಿಂದ ಬಂತು? ಆವಾಗಿಂದ ತಲೆನೋವು ಅಂತ ಹೇಳ್ತಾನೆ ಅವನೇ. ಅಮ್ಮ, ರಾತ್ರಿಗೆ ಏನಾರ ಕಿತ್ತಾಡ್ತಾರ ಇವರು ಅಂತ? ರಾತ್ರಿ ತನಕ ಇಲ್ಲೇ ನಿಂತ್ಕೋಬೇಕು ಅಂತನ?
ಯಾರನ್ನ ಮೆಟ್ನಾಗ ಹೊಡಿತಾರೆ ಅಷ್ಟೇ. ಇವ್ರಿಗೇನು ತಲೆ ಕೆಟ್ಟೈತೆ ಅವಾಗಿಂದಲೇ ನಿಂತವ್ರೆ ಅಂತ. ರೀ, ಇವಾಗ ನಿಮಗೆ ಕಡಿಮೆ ಆಯ್ತಾ? ತಲೆನೋವೆಲ್ಲ ಇವಾಗ ನಿಮಗೆ ಕಡಿಮೆ ಐತೇನ್ರಿ? ತಲೆ ಮಸಾಜ್ ಮಾಡಿದ್ನಲ್ಲ, ಇವಾಗೆಲ್ಲ ನಿಮಗೆ ರಿಲ್ಯಾಕ್ಸ್ ಆಗ್ತಾಯ್ತಾ? ನಿಮಗೆ ಇವಾಗ ತಲೆನೋವು ಸ್ವಲ್ಪ ಕಡಿಮೆ ಆಗಿರ್ಬೇಕಲ್ವಾ? ನೀನ್ ತಲೆ ಮೇಲೆ ಯಾವಾಗ ಕೈ ಇಕ್ಬಿಟ್ಟು ಮಸಾಜ್ ಮಾಡಕ್ ಶುರು ಮಾಡ್ಕೊಂಡು ಅವಾಗೇನೇನಿಯ ಎಲ್ಲಾನು ಕಡಿಮೆ ಆಗೋಗ್ಬಿಡ್ತು. ನಿಜವಾಗ್ಲೂ ತಲೆನೋವೇ ಹೊರಟೋಗ್ಬಿಡ್ತು ನಿನ್ನಿಂದನೇ ಶಾಂತ. ನನಗಂತೂ ದಿನಾ ನೀನು ಹಿಂಗೆ ಮಸಾಜ್ ಮಾಡ್ತಾ ಇದ್ರೆ ಹಾಯಾಗಿ ಹಂಗೇನೆ ನಿದ್ದೆ ಮಾಡ್ಬಿಡ್ತೀನಿ. ಅದ್ರಾಗೂ ಹರಳೆಣ್ಣೆ ಹಾಕ್ಬಿಟ್ಟು ಏನಾದ್ರು ನೀನು ಮಸಾಜ್ ಮಾಡ್ಬಿಟ್ಟೆ ಅಂತಂದ್ರೆ ನೆಮ್ಮದಿಯಾಗಿ ಏನಿಯ ಮನಿಕೊಂಡ್ಬಿಡ್ತೀನಿ ನಾನಂತೂ. ಯಪ್ಪ ಯಪ್ಪ, ನಿನ್ನ ಕೈ ಅಂತೂ ಮ್ಯಾಜಿಕ್ ಏನಿಯ ಮಾಡ್ತಾವ ನನ್ನ ತಲೆ ಮೇಲೆ. ಥೂ, ಹಾಳಾದ್ ನನ್ನ ಮಗ. ಇಷ್ಟು ದಿನ ನನ್ನ ಜೊತೆ ಇದ್ದಾನೆ, ಇವಾಗ ಅವಳ ಜೊತೆ ಹೋಗ್ಬಿಟ್ಟು ಎಷ್ಟು ರಸಿಕತೆಯಾಗಿ ಮಾತಾಡ್ತಾನೆ ನೋಡ್ದೇನಮ್ಮ. ಕಂತ್ರಿ ಬಡ್ಡಿ ನನ್ನ ಮಗ. ಅವ್ನಿಗಿನ್ ಎಷ್ಟು ಇರಬೇಡ ದುರಂಕಾರ ದೌಲತ್ತು ಕಳ್ ನನ್ನ ಮಗಂಗೆ. ಹಾಳಾಗೋಗ. ಬಾ, ಇಲ್ಲಿ ನಿಂತ್ಕೊಂಡವ್ರು ಏನೇನು ರೊಮ್ಯಾನ್ಸ್ ಮಾಡೋದು ನೋಡನೆ. ನನಗಂತೂ ತಲೆ ಕೆಟ್ಟ ಕ್ಯಾರೆ ಹಿಡ್ದೋಗ್ಬಿಟ್ಟೈತೆ ನನಗಂತೂ. ಈ ಬಾಳ್ ನೋಡೋದಕ್ಕಿನ ಸುಮ್ಮನೆ ಹೋಗೋದು ಎಷ್ಟೇನೇ ವಾಸಿ. ಬಾ ಹೋಗನ್ ಸುಮ್ಕೆನೆನಿಯ. ಈ ಬಾಳ್ ಯಾರಿಗೆ ಬೇಕು? ಇಂಥ ಬೇವರ್ಸಿ ಬಾಳ್ ನನಗಂತೂ ಬೇಡ. ಬಾ ಹೋಗನ್, ಬಾ ಸುಮ್ಕೆನೆನಿಯ. ಮಗಳೇ, ನೀನು ಯೋಚನೆ ಮಾಡಬೇಡ. ಇವತ್ತೆಲ್ಲ ನಾಳೆ ಅವರಿಬ್ರು ಜಗಳ ಆಡ್ತಾರೆ. ನಿನ್ನ ಗಂಡ ನಿಂತಾಕ್ ಬಂದೇ ಬರ್ತಾನೆ. ನೀನು ಯಾವುದಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸರಿನೇ? ನೋಡಿ ಹೋಗೋಣ. ಏನವರು ಇಬ್ರು ಚೆನ್ನಾಗಿರೋದು ನೋಡ್ಬಿಟ್ಟು ನಾವೇನು ಉರ್ಕೊಳಕ್ಕಾಯ್ತದ? ಉರ್ಕೊಳಕ್ಕೆ ಉರ್ಟೆ ಉರಿತಾನೆ ಐತೆ, ಏನು ಮಾಡೋಕ್ಕಾಗಲ್ಲ. ಆದ್ರೂ ನೋಡಿ ಹೋಗೋಣ ಸುಮ್ಕೆನೆನಿಯ. ಕಿತ್ತಾಡೋದು ಇಲ್ಲ, ಪತ್ತಾಡೋದು ಇಲ್ಲ. ನಾನು ಇಷ್ಟೊತ್ತು ಕಾದಿದ್ದಕ್ಕೂ ಹಾಳಾಗೋಯ್ತು, ವೇಸ್ಟ್ ಆಯ್ತು ಟೈಮು. ಶಾಂತ, ನೋಡು, ನಿನ್ನ ಹತ್ರ ಒಂದು ವಿಷಯ ಹೇಳೋದ್ರೇನೆ ಮರ್ತೋಗ್ಬಿಟ್ಟೆ. ಹೇಳ್ರಿ. ಅಯ್ಯೋ, ಇವತ್ತು ತೇಜನು ನಮ್ಮ ಅತ್ತೆ, ಅಂದರೆ ಅತ್ತೆ ಅಲ್ಲ ಮಾಜಿ ಅತ್ತೆ, ಅವರಿಬ್ರು ಅಂಗಡಿಗೆ ಬಂದಿದ್ರು. ಅಂಗಡಿಗೆ ಬಂದ್ಬಿಟ್ಟು ಅಯ್ಯೋ ಸೀರೆ ಬೇಕಿತ್ತು ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿದ್ರು. ಒಂದು 900 ರೂಪಾಯಿದೇನೋ ಸೀರೆ ತಗೊಂಡ್ರು. ಓ, ಅವರೇ ತಗೊಂಡ್ರು, ನೀವೇ ಫ್ರೀಯಾಗಿ ಕೊಡ್ಸಿದ್ರು? ಇದೇನು ಶಾಂತ, ನನ್ಗೇನು ತಲೆ ಕೆಟ್ಟೈತೆ ಫ್ರೀಯಾಗಿ ಕೊಡೋಕ್ಕೆ? ಏನಾದರೂ ಡಿಸ್ಕೌಂಟ್ ಮಾಡಿಕೊಡಿ ಅಂದ್ರೆ 50 ರೂಪಾಯಿ ಡಿಸ್ಕೌಂಟ್ ಮಾಡ್ಬಿಟ್ಟು ಕೊಟ್ಟೆ ಅಷ್ಟೇನೆ. 850ಗೋ ಏನೋ ಕೊಟ್ಟೆ, ಅಷ್ಟು ಬಿಟ್ಟರೆ ನಾನೇ ಫ್ರೀಯಾಗಿ ಕೊಡಿಸ್ತೀನಿ. ನನಗೇನು ತಲೆ ಕೆಟ್ಟೈತಾ? ಅವಳೇ ನನ್ನ ಹೆಂಡ್ತಿನ ಹಂಗೆ ಕೊಡಿಸ್ಬಿಟ್ಟು ನಾನೇನೆ ವಾಪಸ್ ಕಳಿಸ್ಬಿಟ್ಟೆ. ಏನೂ ಮಾತಾಡೋಕೆ ಹೋಗಲಿಲ್ಲ. ನಮ್ಮ ಅತ್ತೆ ಹಂಗೇನೇ ಅದೇ ತೇಜ ಇಬ್ರು ಹಂಗೆ ಹೇಳ್ತಿದ್ರು, ನೀವಿಬ್ರು ಚೆನ್ನಾಗಿರಿ, ಖುಷಿಯಾಗಿರಿ, ನೀವು ಚೆನ್ನಾಗಿದ್ರೆ ನಮ್ಗೆ ಅದೇ ಖುಷಿ ಅಂತ ಎಲ್ಲ ಹೇಳ್ತಾ ಇದ್ರು ಗೊತ್ತಾ. ನಾನಂತೂ ಫುಲ್ಲು ಏನೂ ಮಾತಾಡಿದ್ದಂಗೆ ಸುಮ್ಮನೆ ಇದ್ದೆ, ಏನಾದ್ರು ಮಾತಾಡ್ಕೊಂಡು ಹೋಗ್ಲಿ ಅಂತ. ಅವ್ರ ಹತ್ರ ಏನು ಮಾತಾಡಿದ್ರು ಕಷ್ಟ ಅಲ್ವಾ? ಹೌದೇನ್ರಿ? ಅಷ್ಟೇನ ನಡೆದಿದ್ದು? ಇನ್ ಬೇರೆ ಏನು ನಡೀಲಿಲ್ವಾ? ಏನಾದ್ರೂ ಹೊರಗಡೆ ಏನಾದ್ರೂ ಕರ್ಕೊಂಡು ಹೋಗಿದ್ರಾ ಏನು? ಶಾಂತ, ಇದೇ ನನ್ನ ಮೇಲೆ ನಿನಗೆ ಅಷ್ಟೊಂದು ಡೌಟು? ನನ್ನ ಮಗನ ಮೇಲೆ ಹಣೆ ಕೇಳ್ತಾ ಇದ್ದೀನಿ. ನಾನು ಅವಳಿಗೆ 10 ರೂಪಾಯಿ ಕೊಡ್ಲೂ ಇಲ್ಲ, ಅವಳಿಗೇನು ಫ್ರೀಯಾಗಿ ಸೀರೆನೂ ಕೊಡಿಸ್ಲಿಲ್ಲ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಅಲ್ಲ ಶಾಂತ, ನೀನು ಮದುವೆ ಮಾಡ್ಕೊಂಡ್ಮೇಲೆ ನೀನು ಮೋಸ ಮಾಡಕ್ಕೆ ನನಗೆ ಮನ್ಸಾದ್ರೂ ಹೆಂಗೆ ಬರ್ತೈತೆ ಹೇಳು? ನೀನೇ ನನ್ನ ಹೆಂಡ್ತಿ, ನನ್ನ ಮುದ್ದಿನ ಹೆಂಡ್ತಿ, ನೀನು ಮೋಸ ಮಾಡಕ್ಕೆ ನನಗೆ ಏನಾದ್ರು ಮನ್ಸು ಬರ್ತೈತಾ ಹೇಳು? ಅಯ್ಯೋ, ಆ ಥರ ತಿಳ್ಕೊಬೇಡಿ. ನೀವು ತುಂಬಾನೇ ಅಲ್ಲ, ನನ್ನನ್ನು ಇಷ್ಟಪಡ್ತೀರಾ ಅಂತ ಗೊತ್ತು. ಹೆಂಗಿದ್ರು ಹಳೆ ಹೆಂಡ್ತಿ ಅಲ್ವಾ? ಹಳೆ ಪ್ರೀತಿ ಪ್ರೇಮ ಏನಾದ್ರೂ ಇದ್ದುಬಿಟ್ಟು ಏನಾದ್ರೂ ಹಂಗೋ ಹಿಂಗೋ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಚೆ ಎಂತ ಮಾತು ಹೇಳ್ತೀಯ ಶಾಂತ ನೀನು? ನೀನು ಅನುಮಾನ ಪಡಂಗ ಹೋಗ್ಬಿಟ್ಟ ಏನು? ನನಗೆ ಅಂಥ ಬುದ್ಧಿ ಎಲ್ಲನೂ ಇಲ್ಲ. ಅವಳು ದರಿದ್ರ ಬುದ್ಧಿ ಸರಿ ಇಲ್ಲ ಅಂತ ತಾನೇ ಅವಳಿಗೆ ಡೈವರ್ಸ್ ಕೊಟ್ಟಿದ್ದು. ಅಂಥದ್ರಾಗ ನಾನು ನಿನಗೆ ಏನಾದ್ರೂ ಮೋಸ ಮಾಡ್ತೀನ ಹೇಳು? ಅವಳು ಬೇಡ, ಅವಳು ಸಹವಾಸ ಮೊದಲೇ ನೆನೆಯ ಬೇಡ ಅಂತ ನೆನೆಯ ಬಿಟ್ಟಿದ್ದು ನಾನು. ಅವಳು ಬೇಡ, ಅವಳು ಸಹವಾಸನೂ ಬೇಡ. ಶಾಂತ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಬಿಟ್ಬಿಡು. ಅವಳ ಬಗ್ಗೆ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಾನೇನೋ ಹೇಳ್ಬೇಕು ಅಂತ ಅನ್ನಿಸ್ತು, ನಿಂಗೆ ಹೇಳ್ದೆ ಅಷ್ಟೇ, ನೀ ಅಂಗಡಿ ಹತ್ರ ಬಂದಿದ್ಲು ಅಂತ. ಈಗ ನಾನು ಹೇಳಿಲ್ಲ ಅಂದ್ರೂ ಸರಿ ಹೋಗೋದಲ್ವಾ? ಆದ್ರೆ ನಾನು ಏನು ಕೇಳ್ದೆ ಹೇಳು? ನನ್ನ ಹೆಂಡತಿಗೆಲ್ಲ ಗೊತ್ತಿರಲಿ ಅಂತ. ನೀವೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಬಿಡಿ. ನೀವು ತುಂಬ ಅಂದರೆ ತುಂಬ ಒಳ್ಳೆಯವರು ನೀವು ಅಲ್ವಾ? ಸರಿ ಸರಿ, ನಿಮಗೆ ತುಂಬ ತಲೆನೋಯ್ತೈತೆ ಅನಿಸ್ತೈತೆ. ಈಗ ತಲೆ ಮಸಾಜ್ ಮಾಡಿದ್ದೀರಲ್ಲ, ಒಳ್ಳೆ ನಿದ್ದೆ ಬರ್ತೈತೆ. ಕಾಫಿ ಕುಡಿದಿರಾ? ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲಿ ಮಲ್ಕೋ ಹೋಗಿ, ನಾನು ಆಮೇಲಿಂದ ಬರ್ತೀನಿ. ನೀವು ಹೋಗಿ ಮಲ್ಕೋ ಹೋಗಿ ಫಸ್ಟು. ಸರಿ ಸರಿ, ನನಗೂ ತುಂಬ ಅಂದರೆ ತುಂಬ ತಲೆನೋಯ್ತಾ ಇತ್ತು. ನೀನು ಮಸಾಜ್ ಮಾಡಿರೋದು ಸ್ವಲ್ಪ ಕಡಿಮೆ ಆಯಿತು. ಸ್ವಲ್ಪ ರೂಮಾಗಿ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಸರಿ ಸರಿ, ಹೋಗಿ. ಅಷ್ಟೊತ್ತಿಗೆ ನಾನು ಅಡುಗೆ ರೆಡಿ ಮಾಡ್ತೀನಿ. ಯಪ್ಪ, ನಮ್ಮ ನಿಮ್ಮ ಮಧ್ಯನೂ ಇಂಥ ಕಿತ್ತೋದಂಗೆ ಉಳಿಯಿಂಡವ್ರು ಇದ್ದೇ ಇರ್ತಾರೆ. ನಾವು ಹುಷಾರಾಗೇನೇ ಇರಬೇಕು. ಎಂಥ ಕೊಂತ್ರಿ ಜನ ಇರ್ತಾರೆ ನೋಡ್ರಿ. ನಮಗೇನೇನಿಯ ತಂದಾಕ್ಬಿಟ್ಟು ತಮಾಷೆ ನೋಡೋರು ಹಿಂಗೆ ಕಾಯ್ಕೊಂಡು ನಿಂತಿರ್ತಾರೆ ಬಾಗ್ಲುನಾಗೆ. ಇವರಿಬ್ರು ಹತ್ಕೊಂಡು ಉರಿತದ ಬೆಂಕಿ ಅಂತ ಹೇಳ್ಬಿಟ್ಟು. ನನಗೂ ಸ್ವಂತ ಎಕ್ಸ್ಪೀರಿಯನ್ಸ್ ಆಗೈತೆ. ನೀವು ಅಷ್ಟೇನಿಯ ಕಂಡವ್ರ ಮಾತು ಕೇಳ್ಬಿಟ್ಟು ಜಗಳ ಆಡಬೇಡಿ. ಏನಾದರೂ ಕಣ್ಣಾರೆ ನೋಡಿದ್ರಾ, ಇಲ್ಲ ನಿಮ್ಗೆ ಏನಾರ ಸಾಕ್ಷಿ ಸಿಕ್ತಾ ಅವಾಗ ಮಾತ್ರ ಜಗಳ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಜಗಳ ನೋಡೋಕ್ಕೆ ಅಂತಲೇ ಅದು ಎಷ್ಟು 1000 ಜನ ಕಾಯ್ಕೊಂಡಿರ್ತಾರೋ ಏನೋ.